ಜಿಲ್ಲಾಧಿಕಾರಿಗಳಿಗೆ ಹಾಸನದ ಜಿಲ್ಲಾಧಿಕಾರಿಗಳಿಗೆ ಹಾಸನದ ಜಿಲ್ಲಾಧಿಕಾರಿಗಳಿಗೆ ಬರ್ಲಿ ಎಲ್ಲ ಬರ್ಲಿ ಸಂವಿಧಾನ ವಿರೋಧಿಗೆ ನಮಸ್ತೆ ಸರ್. ಸರ್ ನಮಸ್ಕಾರ. ಮಾಸ್ ಟಿವಿಯಿಂದ ಸರ್ ಮಾತಾಡೋದು. ಸರ್ ನಮಸ್ತೆ ಸರ್. ಸರ್ ಹಾಸನ ಜಿಲ್ಲಾ ವಕೀಲ ಸಂಘ ಅಧ್ಯಕ್ಷ ಮಾತಾಡ ಸರ್. ಹೌದು ಸರ್, ನಾನು ಹಾಸನ ಜಿಲ್ಲಾ ವಕೀಲರ ಸಂಘ ಅಧ್ಯಕ್ಷ ಕಾರ್ಲೆ ಮಗಣ್ಣಗೌಡ ಅಂತ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಇವತ್ತು ನೀವು ಒಂದು ಮನವಿ ಸಲ್ಲಿಸಲಿಕ್ಕೆ ಏನು ನಮ್ಮ ಊರ್ಲಿಂಗ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವ್ರ ಬಗ್ಗೆ ಏನು ಒಂದು ತುಣುಕು ಓಡಾಡ್ತಾ ಇದೆ ಅಂತ ಹೇಳಿ ಹೌದು ಸರ್. ಒಂದು ಮನವಿ ಸಲ್ಲಿಸ್ತೀನಿ ಅಂತ ಹೇಳಿ ಇವತ್ತು ಹೇಳಿದ್ರಿ. ಹೌದು ಸರ್. ಇವತ್ತು ಮತ್ತೆ ಹಾಗೂ ಪ್ರತಿಭಟನೆ ಮಾಡ್ತಾ ಇರುತ್ತಲ್ಲ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ನಾವು ನಿನ್ನೆ ಊರ್ಲಿಂಗ ಸ್ವಾಮೀಜಿ ಜ್ಞಾನಪ್ರಕಾಶ ಸ್ವಾಮೀಜಿ ಬಗ್ಗೆ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಹಮ್ಮಿಕೊಂಡಿದ್ವಿ. ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂತ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಇದ್ರು ಕೂಡ ಮನವಿನ ನಮ್ದು ತಗೊಳ್ಳದಲ್ಲೇ ತಿರಸ್ಕಾರ ಮಾಡಿದ್ರು. ಓಕೆ ಸರ್. ಈ ತಿರಸ್ಕಾರ ಮಾಡಿದ ಭಾಗವಾಗಿ ಪುನಃ ಮತ್ತೆ ಜಿಲ್ಲಾಧಿಕಾರಿ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ ಸರ್. ಅಂದ್ರೆ ಮನವಿ ತಗೊಳ್ಳಿಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಜಿಲ್ಲಾಧಿಕಾರಿ ಬಗ್ಗೆನೇ ನೀವು ಪ್ರತಿಭಟನೆ ಮಾಡಿದಿರಾ? ಎಸ್ ಸರ್. ಓಕೆ ಓಕೆ. ತಗೋಬೋದಲ್ಲ ಸರ್ ಅದು? ಅದೇನು ಜಿಲ್ಲಾಧಿಕಾರಿಗಳು ಯಾಕೆ ಈ ತರ ನಿಮ್ಮ ಒಂದು ಮನವಿ ತಿರಸ್ಕರಿಸಿದ್ದಾರೆ? ಯಾಕೆ ಅಂತ ಗೊತ್ತಾಗ್ತಿಲ್ಲ ಸರ್. ಅವ್ರಿಗೆ ಏನು ನಮ್ಮ ವಕೀಲರ ಬಗ್ಗೆ ಏನು ಅಸಮಾಧಾನ ಇದೆ ಅಂತ ಅವ್ರನ್ನ ಕೇಳ್ಬೇಕಾಗತ್ತೆ ಸರ್. ಯಾಕೆಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತೆ ಕರ್ನಾಟಕ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಬಗ್ಗೆ ಅಂತ ಹೇಳಿ ಅವಹೇಳನ ಅಂತ ಹೇಳಿದಿರಾ ತಮ್ಮ ಹೇಳಿಕೆಯಲ್ಲಿ? ಹೌದು ಸರ್. ಹೌದು ಸರ್. ಓಕೆ. ಅದು ಅವಹೇಳನ ಮಾಡಿರೋದು ಮತ್ತೇನಾದ್ರು ದಾಖಲೆ ಅಥವಾ ಏನಾದ್ರು ತುಣುಕಿ ತಮ್ಮ ಹತ್ರ ಇದೆಯಾ ಸರ್? ಇದೆ ಸರ್, ಇದೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ, ಮಾಧ್ಯಮಗಳಲ್ಲೆಲ್ಲ ಬಂದಿದೆ, ಮಾಧ್ಯಮಗಳಲ್ಲಿ ಕೂಡ ಪ್ರಸಾರ ಆಗಿದೆ ಸರ್. ಓಕೆ ಸರ್. ಅಂದ್ರೆ ಈಗ DC ಅವ್ರ ಬಗ್ಗೆ ನೀವು ಉಗ್ರವಾಗಿ ಹೋರಾಟ ಮಾಡಕ್ ಶುರು ಮಾಡಿದ್ದೀರಿ? ಹೌದು ಸರ್. ಹೌದು ಸರ್. ನಮ್ಮ ಜಿಲ್ಲಾ ವಕೀಲರ ಸಂಘನ ಕ್ಷಮೆ ಕೇಳುವವರೆಗೂ ನಾವು ಈ ಪ್ರತಿಭಟನೆಯನ್ನ ಅವ್ರ ವಿರುದ್ಧ, ಜಿಲ್ಲಾಧಿಕಾರಿ ವಿರುದ್ಧ ನಾವು ಮಾಡ್ತಲೇ ಇರ್ತೀವಿ ಸರ್. ಸರ್, ಇವತ್ತು ನಮ್ಮ ಮಾಸ್ ಟಿವಿಂದ ಹೋಗಿದ್ರು ಕಚೇರಿಗೆ. DC ಆಫೀಸ್ದಲ್ಲಿ ನಮ್ಮ ಹಾಸನ ಜಿಲ್ಲಾ ವಕೀಲ ಸಂಘದ ಪದಾಧಿಕಾರಿಗಳು ಬರ್ತಾರೆ ಅಂತ. ಸೊ ತಾವೆಲ್ಲ ಬಂದ್ರಿ. ಇವತ್ತು ನಿಜವಾಗ್ಲೂ DC ಅವ್ರು ಬಂದಿಲ್ಲ ಅಂತ ಹೇಳಿ ನಮ್ಗೆ ಒಂದು ಮಾಹಿತಿ ಕೊಟ್ರು ನಮ್ಮ ಆಂಕರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸುಳ್ಳು ಸರ್. ಇವತ್ತು ಕೋರ್ಟ್ ತಗೊಂಡಿದ್ದಾರೆ. ಓಕೆ. ಇವತ್ತು ಕೋರ್ಟ್ ತಗೊಂಡಿದ್ದಾರೆ ಸರ್. ಕೋರ್ಟ್ ಅಲ್ಲಿ ಸಿಟ್ಟಿಂಗ್ ಇದ್ದಾರೆ. ಓಕೆ. ಹೌದು ಸರ್. ಕೋರ್ಟ್ ಸಿಟ್ಟಿಂಗ್ ತಗೊಂಡಿದ್ದಾರೆ ಸರ್. ಕೋರ್ಟ್ ಸಿಟ್ಟಿಂಗ್ ಇದ್ದಾಗ ನಮ್ಮ ಹಾಸನ ಜಿಲ್ಲೆ ಇರ್ತಕ್ಕಂಥ ಯಾರೊಬ್ಬ ವಕೀಲರು ಹಾಜರಾಗಿಲ್ವಾ? ಬೇರೆ ಯಾವ್ದೇ ಕೇಸಲ್ಲಿ ಹಾಜರಾಗಿದ್ರ? ತುರ್ತು ಇದೆ ಅಂತ ಹೇಳಿ ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಒಬ್ರು ತುರ್ತು ಇದೆ ಅಂತ ಹೇಳ್ಬಿಟ್ಟು ಅಪಿಯರ್ ಆಗಿದ್ದಾರೆ ಸರ್. ಒಬ್ರು ಮಾತ್ರ ಅಪಿಯರ್ ಆಗಿದ್ದಾರೆ. ಅವ್ರ ಹೆಸರು ಹೇಳ್ಬೋದಾ ಸರ್? ಒಬ್ರು ವಕೀಲರು ಅಪಿಯರ್ ಆಗಿದಾರ ಅವರು DC ಕೋರ್ಟ್ಗೆ? ಸುಜಿತ್ ಅಂತ ಸರ್. ಸುಜಿತ್. ಅಂದ್ರೆ ನೀವು ಬರ್ತಾ ಇದೀರ ಅಂತ ಹೇಳಿ ನಿಮ್ಗೆ ಸಿಕ್ಲಿಲ್ಲ DC ಅವರು? ನಾವು ಬರ್ತಾ ಇದ್ವಿ ಅಂತೆಲ್ಲ ಕದ್ದು ಅವಮ್ಮ ಬೇರೆ ಕಡೆ ಇದೆ. ಓಕೆ. ನಿನ್ನೆ ತಾವ್ ಹೇಳಿದ್ರಿ ಅವ್ರ ಬಗ್ಗೆ ನಮ್ಮ ಮುಂದಿನ ಮೇಲಧಿಕಾರಿಗಳಿಗೆ ನಾನು ಕಾನೂನು ಕಾರ್ಯಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಏನು ಮಾಡಿಲ್ಲ ಸರ್ ಇವತ್ತು? ಹೌದು ಸರ್. ಇವತ್ತು ಗವರ್ನರ್, ರಾಜ್ಯಪಾಲರಿಗೆ ಮತ್ತೆ ಇವರು ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇವ್ರಿಗೆಲ್ಲ ನಾವು ಮನವಿನ ಸಲ್ಲಿಸಿದ್ವಿ ಸರ್. ಸರ್, ಇದುವರೆಗೂ ನೀವು ಊರ್ಲಿಂಗ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಬಗ್ಗೆ ನಿಮ್ಮ ಹೋರಾಟ ಇತ್ತು. ಈಗ ನೋಡಿದ್ರೆ ಇವತ್ತಿನ ದಿನ ನಮ್ಮ DC ಬಗ್ಗೆ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಅವರ ಒಂದು ನಡೆ ನಮ್ಮ ವಕೀಲರ ಬಗ್ಗೆ ಇರೋಂತ ಅಸಮಾಧಾನವೋ ಅಥವಾ ಆ ಮನವಿನ ತಗೊಳ್ಬಾರ್ದು ಅಂತ ಇದೆಯೋ ಅವರ ಒಂದು ಮನಸ್ಸಲ್ಲಿ ಕೇಳ್ಬೇಕಾಗತ್ತೆ ಸರ್. ಆ ಮನಸ್ಥಿತಿನ ಅವ್ರನ್ನ ಕೇಳ್ಬೇಕಾಗತ್ತೆ. ಅಂದ್ರೆ DC ವಿರುದ್ಧವಾಗಿ ಹೋರಾಟ ಮಾಡಕ್ ಸಿದ್ಧರಿದ್ದೀರಿ? ಹೌದು ಸರ್. ಹೌದು ಹೌದು. ಓಕೆ. ನಮ್ಮ ಜಿಲ್ಲಾ ವಕೀಲರ ಸಂಘದ ಕ್ಷಮೆ ಕೇಳೋವರೆಗೂ
ನಾವು ಅವರು ಜಿಲ್ಲಾಧಿಕಾರಿಗಳ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತಾನೆ ಇರ್ತೀವಿ ಸರ್. ಸರ್ ಒಂದ್ ವೇಳೆ ಅವ್ರೇನಾದ್ರು ನಾಳೆ, ಈಗ ಸಮಯ ಸಂಜೆ ಆಗ್ತಾ ಇದೆ, ಇವತ್ತು ಇವತ್ತು ಮುಗಿದ್ಮೇಲೆ ನಾಳೆ ಏನಾದ್ರು ಒಂದ್ ವೇಳೆ ಒಂದು ನಿಮ್ಮ ಮನವಿನ ಪರಿಗಣಿಸಿದ್ರೆ ಅರ್ಚೆಗೆ ಸುಮ್ಮನಾಗ್ತೀರಾ ಅಥವಾ ನೀವು ಮತ್ತೆ ಒಂದು ಹೋರಾಟ ಮುಂದುವರಿಸ್ತೀರಾ? ಸರ್ ನಾವು ಮನವಿಯನ್ನು ಕೊಡಕ್ಕೆ ಹೋಗೋದಿಲ್ಲ ಅವ್ರಿಗೆ. ನಮ್ಗೆ ಉಳಿದಿರೋದು ಒಂದೇ ದಾರಿ, ಅವ್ರದ್ದು ಜಿಲ್ಲಾಧಿಕಾರಿ ಅವ್ರದ್ದು ನಮ್ಮ ಜಿಲ್ಲಾ ವಕೀಲರ ಸಂಘದ ಕ್ಷಮೆ ಕೇಳ್ಬೇಕಷ್ಟೇ. ಓಕೆ ಸರ್. ನಾವು ಮನವಿನ ಇನ್ ಕೊಡಕ್ ಹೋಗೋದಿಲ್ಲ ಅವ್ರಿಗೆ. ಸೊ ಇವತ್ತು ನಿಮ್ಮ ತುರ್ತು ಸಭೆಯಲ್ಲಿ ಚರ್ಚೆ ಮಾಡಿದ್ರ ಸರ್ ಇವೆಲ್ಲ? ಹೌದು ಸರ್, ಖಂಡಿತ ಮಾಡಿದ್ವಿ. ನಾನು ಹೇಳಿದ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಒಂದು ಸೇಮ್ ಒಂದು ಹೇಳಿಕೆಯನ್ನು ಕೊಡ್ತೀನಿ ಅಂತ ಹೇಳಿ, ಇದ್ರ ಬಗ್ಗೆ ಏನಾದ್ರು ಮುಖ್ಯಮಂತ್ರಿಗಳು ಏನಾದ್ರು ತಮ್ಮ ಒಂದು ಕೊಟ್ರ ಸರ್ ಇದನ್ನ ಅಹವಾಲನ್ನ? ಈ ಅಹವಾಲ್ ಕೊಟ್ಟಿದೀವಿ. ಅಹವಾಲ್ನ ಇವತ್ತು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕಳಿಸ್ಕೊಟ್ಟಿದೀವಿ ಸರ್. ಅಂದ್ರೆ ನೀವು DC ವಿರುದ್ಧವಾಗಿ ನಾಳೆ ಹೋರಾಟ ಮಾಡ್ತಿದ್ದೀರಾ? ಹೌದು ಸರ್. ಆಗ್ಬೋದು ಸರ್. ನಿಮ್ಮ ವಕೀಲರದ ಏನೊಂದು ಹಾಸನ ಜಿಲ್ಲೆ ವಕೀಲ ಇರ್ತಕ್ಕಂತ ಒಂದು ಒಂದು ವಕೀಲ ಜೊತೆಗೆ ನಮ್ಮ ಮಾಸ್ ಟಿವಿ ಅಂತ ಹೇಳ್ತಾ ನಮ್ಮ ಮೇಡಮ್ ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಅನ್ಯ ಸಂಸ್ಥೆಗಳಿಗೆ ಬೆಲೆ ಕೊಡದ ಡಿಸಿಗೆ